ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಲೈಕ್, ಶೇರ್, ಕಮೆಂಟ್ ಮಾಡಿ. ಮಾಮೂಲಿ ಎಲ್ಲರೂ ಕಡಲೆಬೇಳೆ ವಡೆ ತಿಂತಾರಲ್ಲ, ಸೊ ಇವತ್ತು ನಾನು ಸ್ವೀಟ್ ಕಾರ್ನ್ ಬಿಟ್ಟು ನಾಟಿ ಜೋಳ ಅಂತೀವಿ, ಇದರಲ್ಲಿ ಇವತ್ತು ವಡೆ ಮಾಡೋಣ. ಸೊ ಇದಕ್ಕೆ ನಾನಿಲ್ಲಿ 3 ಜೋಳ ನಾನು ಬಿಡಿಸಿಟ್ಟಿದ್ದೀನಿ. ಸೊ ಇದನ್ನು ಈಗ ಗ್ರೈಂಡ್ರಲ್ಲಿ ಮಾಡ್ಕೊಂಡು ತರಿಯಾಗಿ ರುಬ್ಕೋಬೇಕು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇಷ್ಟು ತರ್ತರೆಗೆ ರುಬ್ಕೊಂಡಿದ್ದೀನಿ. ಇದರೊಟ್ಟಿಗೆ 1 ಪೀಸ್ ಚಕ್ಕೆ, 4 ಲವಂಗ, 1/4 ಇಂಚು ಶುಂಠಿ ಮತ್ತು 10 ಎಸಳು ಬೆಳ್ಳುಳ್ಳಿ, ಇದಿಷ್ಟು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ರೆಡಿಯಾಗಿದೆ. ಈಗ ನೀವಿಷ್ಟು ಬೀಸಿದ್ರೇ, ಇಷ್ಟು ರುಬ್ಬಿದ್ರೇ ನಿಮಗೆ ಸ್ಮೆಲ್ ಆಲ್ರೆಡಿ ಬರ್ತಾ ಇರುತ್ತೆ. ಈಗ ಇಲ್ಲಿ ಒಳ್ಳೆ ಫ್ಲೇವರ್ ಬರ್ತಾಯಿದೆ, ನಮಗೆ ಗೊತ್ತಾಗ್ತಾಯಿದೆ. ಸೊ ನೀವು ಈ ಥರ ಮಾಡಿದ್ರೆ ನಿಮಗೂ ಫ್ಲೇವರ್ ಇದು ಗೊತ್ತಾಗುತ್ತೆ. ಸೊ ಈಗ ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಹಾಕೋಣ ಬನ್ನಿ. ನೋಡಿ, ಈಗ ಬೌಲ್ಗೆ ಕಟ್ ಮಾಡಿರೋ ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು, 1 ದಪ್ಪ ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಮತ್ತು ನಾವೇನು ರುಬ್ಬಿಟ್ಟಿದ್ದೀವಲ್ಲ ಜೋಳ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಿಮಗೆ ಸ್ವಲ್ಪ ಬೈಂಡಿಂಗು ನಮಗೆ ಬರಲ್ಲ, ಈ ಥರ ಗಟ್ಟಿಗೆ ಅನ್ನೋದಾದರೆ ಇದಕ್ಕೆ 1 ಸ್ಪೂನ್ ನೀವು ಕಡಲೆ ಹಿಟ್ಟು ಆ್ಯಡ್ ಮಾಡ್ಕೊಬೋದು. ನೋಡಿ, ಒಂದು ಸ್ವಲ್ಪ ಕಡಲೆ ಹಿಟ್ಟು ಆ್ಯಡ್ ಮಾಡ್ಕೊಬೋದು. ಅವಾಗ ನಿಮಗೆ ಬೈಂಡಿಂಗು ವಡೆ ಟೈಪಲ್ಲಿ ನಿಮಗೆ ಕ್ಲೀನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಕೊನೆಯದಾಗಿ ಇಷ್ಟು ರೆಡಿಯಾಗಿದೆ. ಇದು ಏನು ವಡೆ ಅಂತ ನಿಮ್ಗೆ ಗೊತ್ತೋ. ಈಗ ನನ್ನ ಮಗನಿಗೆ ಕೊಡ್ತೀನಿ, ಏನು ವಡೆ ಅಂತ ತಿಂದ್ಬಿಟ್ಟು ಹೇಳ್ತಾನೆ. ಒಳಗಡೆ ಇಷ್ಟು ಒಳಗಡೆ ಕ್ರಿಸ್ಪಿಯಾಗಿ ಬೆಂದಿರುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಸಾಸ್ ಜೊತೆಗೆ ತಿನ್ಬೋದು. ಸದ್ಯಕ್ಕೆ ಸಾಸ್ ಇಲ್ಲ. ಈ ಥರ ಹೆಂಗಿದೆ ತಿಂದ್ಬಿಟ್ಟು ಹೇಳು. ಏನ್ರದಂತ ಕಂಡಿಡಿ. ಕಡಲೆಬೇಳೆ ವಡೆ ಥರ ಇದೆಯಾ? ಚೆನ್ನಾಗಿದೆಯಾ? ಸೂಪರ್ ಆಗುತ್ತೆ. ಸರಿ, ಓಕೆ ಫ್ರೆಂಡ್ಸ್, ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೋತೀನಿ. ಒಂದು ಸತಿ ನೀವು ಈ ಥರ ಜೋಳ ಟ್ರೈ ಮಾಡಿ. ಸ್ವೀಟ್ ಕಾರ್ನ್ ಬಿಟ್ಟು ನಾರ್ಮಲ್ ಜೋಳದಲ್ಲಿ ನೀವು ಟ್ರೈ ಮಾಡಿ ನೋಡಿ.
ಸ್ವೀಟ್ ಕಾರ್ನಲ್ಲಿ ಸ್ಯಾಂಡ್ವಿಚ್ ಎಲ್ಲ ತಿಂದಿರ್ತೀರ, ಈ ಜೋಳದಲ್ಲಿ ಒಂಥರ ಈ ಥರ ವಡೆ ಟ್ರೈ ಮಾಡಿ ಹೇಗೆ ಅಂತ ಕಮೆಂಟ್ ಮಾಡಿ. ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೊಡ್ತೀನಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.